ನಮಸ್ಕಾರ. ಶ್ರಾವಣ ಮಾಸ ಬಂತು ಅಂದ್ರೆ ಸಾಕು, ಎಲ್ಲೆಲ್ಲೂ ಒಂಥರ ಭಕ್ತಿ, ಸಂಭ್ರಮ ಅಲ್ವಾ? ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಕೇಳಬೇಕಾ? ಎಲ್ಲೆಲ್ಲದ ಉತ್ಸಾಹ ನಮ್ಗೆಲ್ಲ. ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಉಪವಾಸ ಹೇಗೆ ಮಾಡೋದು, ಪೂಜಾ ವಿಧಾನಗಳು ಏನು, ಮತ್ತೆ ಇದರ ಹಿಂದಿರೋ ಆಳವಾದ ಅರ್ಥ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ಬನ್ನಿ ಶುರು ಮಾಡೋಣ. ಸರಿ, ನಾವು ಇವತ್ತು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಮ್ಮೆ ನೋಡ್ಬಿಡೋಣ. ಮೊದಲು ಜನ್ಮಾಷ್ಟಮಿಯ ಮಹತ್ವ, ಆಮೇಲೆ ಉಪವಾಸದ ವಿಧಗಳು, ಉಪವಾಸದ ಟೈಮಲ್ಲಿ ಏನೆಲ್ಲ ತಿನ್ಬೋದು ಅನ್ನೋ ದೈವಿಕ ಮೆನು, ಮತ್ತು ಕೊನೆಯದಾಗಿ ನಿಖರವಾದ ಪೂಜಾ ವಿಧಾನ. ಸಿಂಪಲ್ ಆಗಿ ಹಂತ ಹಂತವಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇ ಸೆಕ್ಷನ್, ಜನ್ಮಾಷ್ಟಮಿಯ ಮಹತ್ವ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬರೋ ಶ್ರಾವಣ ಮಾಸದಲ್ಲಿ ಈ ಹಬ್ಬವನ್ನು ನಾವೆಲ್ಲ ತುಂಬಾನೇ ಶ್ರದ್ಧೆ ಭಕ್ತಿಯಿಂದ ಆಚರಿಸ್ತೀವಿ. ಇದು ಬರೀ ಒಂದು ಆಚರಣೆ ಅಲ್ಲ, ಕೃಷ್ಣನ ಮೇಲಿರೋ ನಮ್ಮ ಅಪಾರ ಪ್ರೀತಿಯ ಸಂಕೇತ ಅಂತಾನೆ ಹೇಳ್ಬೋದು. ಇಲ್ಲಿರೋ ಈ ಮಾತನ್ನ ಸ್ವಲ್ಪ ಗಮನವಿಟ್ಟು ಓದಿ. ಭಕ್ತರು ಸಂಪೂರ್ಣವಾಗಿ ಶ್ರೀಕೃಷ್ಣನ ಸೇವೆಯಲ್ಲಿ ತಮ್ಮನ್ನು ತಾವು ಅರ್ಪಿಸ್ಕೊಳ್ತಾರೆ. ನೋಡಿ, ಉಪವಾಸ ಪ್ರಾರ್ಥನೆ ಅಂದ್ರೆ ಕೇವಲ ನಾವು ಫಾಲೋ ಮಾಡಬೇಕಾದ ರೂಲ್ಸ್ ಅಲ್ಲ. ಇದು ನಾವು ಶುದ್ಧೀಕರಿಸ್ಕೊಳ್ಳೋಕ್ಕೆ, ಆ ಪರಮಾತ್ಮನಿಗೆ ಇನ್ನಷ್ಟು ಹತ್ತಿರ ಆಗೋಕೆ ಇರೋ ಒಂದು ಅದ್ಭುತವಾದ ಆಧ್ಯಾತ್ಮಿಕ ದಾರಿ, ಹೌದಲ್ವಾ? ಮತ್ತೆ ಇದು ಭಕ್ತರು ಭಗವಂತನ ಆಗಮನಕ್ಕೆ ಹೇಗೆ ಸಿದ್ಧರಾಗ್ತಾರೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ವಿವರಿಸುತ್ತಲ್ವಾ? ಮನ ಎರಡನ್ನೂ ಕ್ಲೀನ್ ಮಾಡಿ ರಂಗೋಲಿ, ಹೂವು, ದೀಪಗಳಿಂದ ಸಿಂಗರಿಸ್ತೀವಿ. ಕೃಷ್ಣನಿಗಿಷ್ಟವಾದ ಪ್ರಸಾದ ಮಾಡೋದು, ಭಗವದ್ಗೀತೆ ಓದೋದು, ಭಕ್ತಿಗೀತೆ ಹಾಡೋದು, ಇಡೀ ವಾತಾವರಣನೇ ಒಂಥರ ದೈವಿಕವಾಗಿ ಬದಲಾಗ್ಬಿಡುತ್ತೆ. ಈಗ ಎರಡನೇ ವಿಭಾಗಕ್ಕೆ ಬರೋಣ, ಉಪವಾಸದ ವಿಧಗಳು. ಈ ಪವಿತ್ರ ದಿನದಂದು ಭಕ್ತರು ತಮ್ಮ ಶಕ್ತಿಗೆ ತಕ್ಕಂತೆ ಮುಖ್ಯವಾಗಿ 2 ರೀತಿಯ ಉಪವಾಸಗಳನ್ನು ಮಾಡಬಹುದು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಗಮನಿಸಿ. ಈ 2 ಉಪವಾಸಗಳ ಮಧ್ಯೆ ಇರೋ ವ್ಯತ್ಯಾಸ. ಒಂದ್ ಕಡೆ ನಿರ್ಜಲ ಉಪವಾಸ. ಇದು ಸಿಕ್ಕಾಪಟ್ಟೆ ಕಟ್ನಿಟ್ಟಾದ ವ್ರತ. ಅಂದ್ರೆ ಇಡೀ ದಿನ ಒಂದ್ ಹನಿ ನೀರು, ಅನ್ನ ಏನೂ ಮುಟ್ಟಲ್ಲ. ಮಧ್ಯರಾತ್ರಿ ಪೂಜೆ ಆದ್ಮೇಲೆನೆ ಪ್ರಸಾದ ತಗೊಂಡು ಉಪವಾಸ ಬಿಡೋದು. ಇನ್ನೊಂದ್ ಕಡೆ ಫಲಾಹಾರ ಉಪವಾಸ. ಇದರಲ್ಲಿ ನೀರು, ಹಾಲು, ಹಣ್ಣು ತಗೋಬಹುದು. ಆದ್ರೆ ನೆನ್ಪಿರ್ಲಿ, ಉಪ್ಪು ಮತ್ತೆ ಯಾವುದೇ ಧಾನ್ಯಗಳನ್ನ ಸೇರಿಸೋ ಹಾಗಿಲ್ಲ. ಸೊ ಕಟ್ನಿಟ್ಟಾಗಿದ್ರೂ ದೇಹಕ್ಕೆ ಸ್ವಲ್ಪ ಶಕ್ತಿ ಸಿಗತ್ತೆ. ಸರಿ, ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆದ, ಎಲ್ಲರಿಗೂ ಇಷ್ಟ ಆಗೋ ವಿಷಯಕ್ಕೆ ಬರೋಣ. ಅದೇ ದೈವಿಕ ಮೆನು. ಫಲಾಹಾರ ಉಪವಾಸ ಮಾಡೋರಿಗೆ ಏನೆಲ್ಲ ಆಪ್ಷನ್ಸ್ ಇದೆ ಅಂತ. ಉಪವಾಸ ಅಂದ್ರೆ ಬರೀ ಹಸಿವಿನಿಂದ ಇರೋದಷ್ಟೇ ಅಲ್ಲ, ಸಾತ್ವಿಕ ಆಹಾರದೊಂದಿಗೆ ಹಬ್ಬ ಆಚರಿಸೋದು ಕೂಡ ಹೌದು. ಮೆನು ನೋಡೋಕ್ ಮುಂಚೆ ಬೇಸಿಕ್ ರೂಲ್ಸ್ ಕ್ಲಿಯರ್ ಮಾಡ್ಕೊಂಬಿಡೋಣ. ಫಸ್ಟ್, ಉಪ್ಪು ಹಾಕಿದ ಯಾವುದನ್ನೂ ತಿನ್ನೋ ಹಾಗಿಲ್ಲ. ಸ್ಟ್ರಿಕ್ಟ್ ರೂಲ್ ಇದು. ಹಾಗೆ ಅಕ್ಕಿ, ಗೋಧಿ, ರಾಗಿ ತರಹದ ಧಾನ್ಯಗಳಿಗೂ ಜಾಗ ಇಲ್ಲ. ಹಾಗಾದ್ರೆ ಏನ್ ತಿನ್ಬೋದು? ಸಬ್ಬಕ್ಕಿ, ರಾಜಗೀರ, ಮಖಾನ, ಸಿಂಘಾರದಂತಹ ಪದಾರ್ಥಗಳನ್ನ ಆರಾಮಾಗಿ ಬಳಸ್ಬೋದು. ಜೊತೆಗೆ ತಾಜಾ ಹಣ್ಣುಗಳು, ಹಾಲು, ಆಲೂಗಡ್ಡೆ, ಅರ್ಬಿಯಂತಹ ಬೇರು ತರಕಾರಿಗಳು ಕೂಡ ಓಕೆ. ನೋಡಿ, ಧಾನ್ಯಗಳು ಇಲ್ಲ ಅಂದ್ರೂ ಎಷ್ಟೊಂದು ವೆರೈಟಿ ಅಡ್ಗೆ ಮಾಡ್ಬೋದಲ್ವಾ? ಒಂದ್ ಕಡೆ ಸಾಬುದಾನ ಖಿಚಡಿ, ಜೀರಾ ಆಲೂ, ಕುಂಬಳಕಾಯಿ ಸಬ್ಜಿ ಇದ್ರೆ, ಇನ್ನೊಂದ್ ಕಡೆ ಸಿಂಘಾರೇಕಿ ಪೂರಿ, ರಾಜ್ಗೀರಾ ಪರಾಠ, ಸಮ್ಮತ್ ಪಲಾವ್. ವಾವ್, ಹೊಟ್ಟೆನೂ ತುಂಬುತ್ತೆ, ಉಪವಾಸದ ನಿಯಮ ಕೂಡ ಬ್ರೇಕ್ ಆಗಲ್ಲ. ಇನ್ನು ಇಡೀ ದಿನ ಆಕ್ಟಿವ್ ಆಗಿರೋಕೆ ಬಾಯಿಗೆ ರುಚಿಸೋ ಸ್ನ್ಯಾಕ್ಸ್ ಕೂಡ ಇದೆ. ಗರಿಗರಿಯಾದ ಸಾಬುದಾನ ವಡೆ, ಫರಾಲಿ ಪ್ಯಾಟೀಸ್, ಕುರುಕುರಾದ ಮಖಾನ, ಫ್ರೂಟ್ ಚಾಟ್ ಇವೆಲ್ಲ ಒಳ್ಳೆ ಎನರ್ಜಿ ಕೊಡುತ್ತೆ. ಅದರಲ್ಲೂ ಮಖಾನ ಮತ್ತೆ ಸಬ್ಬಕ್ಕಿ ಈ ಉಪವಾಸದ ಟೈಮ್ನಲ್ಲಿ ನಮಗೆ ದಿ ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಹಬ್ಬ ಅಂದಮೇಲೆ ಸ್ವೀಟ್ಸ್ ಇಲ್ದೆ ಹೋದ್ರೆ ಹೇಗೆ ಹೇಳಿ? ಹಣ್ಣು ಮತ್ತೆ ಹಾಲಿನಿಂದ ಮಾಡೋ ಸ್ವೀಟ್ಸ್ ಲಿಸ್ಟ್ ನೋಡಿ. ಬಾಯಲ್ಲಿ ನೀರು ಉರಿಸೋ ಕೋಕೋನಟ್ ಬರ್ಫಿ, ಪಪಾಯ ಹಲ್ವಾ, ಮಖಾನ ಖೀರ್, ಬಾಸುಂದಿ ಇದೆಲ್ಲ ನೋಡಿದ್ರೆ ಹಬ್ಬದ ಕಳೆ ಮತ್ತಷ್ಟು ಹೆಚ್ಚಾಗುತ್ತೆ. ಇದು ಉಪವಾಸದ ನಿಯಮಕ್ಕೂ ಓಕೆ, ಹಬ್ಬದ ಸಂಭ್ರಮಕ್ಕೂ ಓಕೆ. ಸರಿ, ಮಧ್ಯರಾತ್ರಿ ಪೂಜೆ ಎಲ್ಲ ಆದ್ಮೇಲೆ ಏನು? ಅದೇ ಪಾರಣ, ಅಂದ್ರೆ ಉಪವಾಸ ಮುಗಿಸೋ ಸಮಯ. ಆ ಟೈಮ್ನಲ್ಲಿ ಭಕ್ತರು ಚರಣಾಮೃತ, ಧನಿಯಾ ಪಂಜೀರಿ, ಖೀರ್ ಮತ್ತೆ ಪೂರಿ ಛೋಲೆ ಅಂತಹ ಸಾಂಪ್ರದಾಯಿಕ ಭಕ್ಷ್ಯಗಳನ್ನ ಸವಿದು ತುಂಬಾನೇ ಖುಷಿಯಿಂದ ತಮ್ಮ ಉಪವಾಸವನ್ನ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿವರೆಗೆ ಆಹಾರದ ಬಗ್ಗೆ ನೋಡಿದ್ವಿ. ಈಗ ನೇರವಾಗಿ 4ನೇ ವಿಭಾಗ, ಅಂದ್ರೆ ಪೂಜಾ ವಿಧಾನದ ಕಡೆ ಹೋಗೋಣ. ಹಂತ ಹಂತವಾಗಿ ಈ ಆಚರಣೆಗಳನ್ನ ಹೇಗೆ ಮಾಡ್ತಾರೆ ಅಂತ ನೋಡೋಣ. ದಿನದ ಶುರುವಾತೇ ಶುದ್ಧತೆಯಿಂದ ಆಗ್ಬೇಕು. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕ್ಲೀನಾದ ಅಥವಾ ಹೊಸ ಬಟ್ಟೆ ಹಾಕೊಳ್ಬೇಕು. ಆಮೇಲೆ ಬರೋದೇ ಸಂಕಲ್ಪ ಮಾಡೋದು. ಇದು ತುಂಬಾನೇ ಪವಿತ್ರವಾದ ಹಂತ. ನಾನು ನಿರ್ಜಲ ಉಪವಾಸ ಮಾಡ್ತೀನಾ ಅಥವಾ ಫಲಾಹಾರನ ಅಂತ ಮನಸ್ಸಿನಲ್ಲಿ ದೃಢವಾಗಿ ನಿಶ್ಚಯ ಮಾಡ್ಕೋಬೇಕು. ಇದು ಇಡೀ ದಿನದ ಪೂಜೆಗೆ ಒಂದು ಗಟ್ಟಿಯಾನ ಬೇಸ್ ಕೊಡುತ್ತೆ. ಆಮೇಲೆ ಬರೋ ಪ್ರಕ್ರಿಯೆ ಇದೆಯಲ್ಲ, ಅದು ಬರೀ ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿರೋದು.
ಬಾಲಕೃಷ್ಣನ ಮೂರ್ತಿನ ಒಂದು ಸುಂದರವಾದ ತೊಟ್ಟಿಲಲ್ಲಿ ಮಲಗಿಸಿ ಹಾಲು ಜೇನು ಮೊಸರು ತುಪ್ಪ ಸಕ್ಕರೆ ಬೆರೆಸಿದ ಪಂಚಾಮೃತದಿಂದ ದೇವರಿಗೆ ಅಭಿಷೇಕ ಅಂದ್ರೆ ಸ್ನಾನ ಮಾಡಿಸ್ತಾರೆ. ಲಾಸ್ಟಲ್ಲಿ ಗಂಗಾಜಲ ಸುರಿದರೆ ಈ ದೈವಿಕ ಸ್ನಾನ ಕಂಪ್ಲೀಟ್ ಆಗತ್ತೆ. ಸ್ನಾನ ಆದ್ಮೇಲೆ ಮೂರ್ತಿಗೆ ಹೊಸ ಬಟ್ಟೆ ಒಡವೆಗಳ ಅಲಂಕಾರ, ಆಮೇಲೆ ತಾಜಾ ಹೂವು ಹಣ್ಣುಗಳಿಂದ ಪೂಜೆ ಮಾಡ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಪುಟ್ಟ ಕೃಷ್ಣನಿಗೆ ಬೆಣ್ಣೆ ಅಂದ್ಲೇ ಪಂಚಪ್ರಾಣ ಅಲ್ವಾ? ಅದಕ್ಕೆ ತಾಜಾ ಬೆಣ್ಣೆ, ಸ್ವಲ್ಪ ಸಕ್ಕರೆ ಪಾಕ, ಜೊತೆಗೆ ಪವಿತ್ರ ತುಳಸಿ ಎಲೆಗಳನ್ನ ಇಟ್ಟು ತುಂಬಾನೇ ಶ್ರದ್ಧೆ ಪ್ರೀತಿಯಿಂದ ನೈವೇದ್ಯ ಮಾಡ್ತಾರೆ. ಹಬ್ಬದ ಅಸಲಿ ಸಂಭ್ರಮ ಶುರುವಾಗೋದೇ ಸರಿಯಾಗಿ ಮಧ್ಯರಾತ್ರಿ 12 ಗಂಟೆಗೆ. ಕೃಷ್ಣ ಹುಟ್ಟಿದ ಪುಣ್ಯ ಘಳಿಗೆಯಲ್ಲಿ ಎಲ್ಲೆಡೆ ಭಗವದ್ಗೀತೆಯ ಶ್ಲೋಕಗಳ ಮೊಳಗುತ್ತೆ, ಭವ್ಯವಾದ ಆರತಿ ಮಾಡ್ತಾರೆ. ಆ ರೋಮಾಂಚನಕಾರಿ ಕ್ಷಣದಲ್ಲಿ ದೇವರ ಪ್ರಸಾದ ತಗೊಂಡು ಉಪವಾಸ ಮುರಿಯೋ ಮೂಲಕ ಒಂದು ಅದ್ಭುತವಾದ ಆಧ್ಯಾತ್ಮಿಕ ತೃಪ್ತಿ ಸಿಗುತ್ತೆ. ಈ ಎಕ್ಸ್ಪ್ಲೇನರ್ ಮುಗ್ಸೋಕ್ ಮುಂಚೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಾದ ಒಂದು ಆಳವಾದ ಪ್ರಶ್ನೆ ಇಲ್ಲಿದೆ. ಈ ಕಠಿಣ ನಿಯಮಗಳು, ಇಷ್ಟು ಸುಂದರವಾದ ಆಚರಣೆಗಳೆಲ್ಲ ನೋಡಿದ್ವಿ ಅಲ್ವಾ? ಹಾಗಾದ್ರೆ ಜನ್ಮಾಷ್ಟಮಿ ನಿಜವಾದ ಮಾಧುರ್ಯ ಇರೋದು ನಾವು ತಿನ್ನೋ ರುಚಿಕರವಾದ ಊಟ ತಿಂಡಿಗಳಲ್ಲ, ಅಥವಾ ನಮ್ಮನ್ನ ನಾವೇ ಮರೆತು ಆ ಪರಮಾತ್ಮನಿಗೆ ಕನೆಕ್ಟ್ ಆಗೋಕೆ ಸಹಾಯ ಮಾಡೋ ಈ ಆಧ್ಯಾತ್ಮಿಕ ಶಿಸ್ತಿನಲ್ಲ? ಯೋಚನೆ ಮಾಡಿ ನೋಡಿ. ಕೃಷ್ಣ ಜನ್ಮಾಷ್ಟಮಿ ನಿಮ್ಮೆಲ್ಲರ ಬಾಳಲ್ಲೂ ಬೆಳಕು ತರಲಿ ಅಂತ ಆಶಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.